ಈಗಾಗಲೇ ಹೇಳಿದ ಹಾಗೆ ಒಂದು ಕಡೆ ಹಾವೇರಿಯಲ್ಲಿ ಆ ಕಥೆ ಆದರೆ ಇನ್ನು ಬೆಳಗಾವಿಯಲ್ಲೂ ಕೂಡ ಮಕ್ಕಳು ಹಾಗೂ ಶಿಕ್ಷಕರಿಗೆ ಮೊಟ್ಟೆ ದರ ಏರಿಕೆ ಬಿಸಿ ತಟ್ಟಿದೆ. ಮಾರುಕಟ್ಟೆ ದರವನ್ನು ಪಾವತಿಸಿ ಪರಿಷ್ಕರಿಸಿ ನಮಗೆ ಹಣ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಕೆಲವು ಮುಖ್ಯ ಶಿಕ್ಷಕರು. ಇನ್ನು ಕೆಲವರು ಸ್ವಂತ ಹಣ ಹಾಕಿ ಮೊಟ್ಟೆ ಖರೀದಿ ಮಾಡ್ತಾ ಇದ್ದಾರೆ. ದರ ಪರಿಷ್ಕರಣೆ ಇಲ್ಲದೇ ಇದ್ರೆ ಮುಂದಿನ ತಿಂಗಳಿಂದ ಮೊಟ್ಟೆ ವಿತರಣೆ ಸ್ಥಗಿತದ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಳಗಾವಿ ಸೇರಿದಂತೆ ರಾಜ್ಯದಲ್ಲಿ ಈಗ ಮೊಟ್ಟೆ ದರ ಏಕಾಏಕಿ ಏರಿಕೆ ಆಗಿರುವಂಥದ್ದು. ಹಾಗಾಗಿ ಶಾಲೆಗಳಿಗೆ ವಿತರಣೆ ಆಗ್ತಿರುವಂಥ ಮೊಟ್ಟೆಗಳು ಸರಿಯಾಗಿ ವಿತರಣೆ ಆಗ್ತಿದ್ದವ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿರುವಂಥದ್ದು. ಅಂದರೆ ಸುಳಗ ಗ್ರಾಮದ ಪ್ರಧಾನ ಗುರುಗಳಾಗಿರುವಂಥ ರಮೇಶ್ ಗೋಣಿ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಅವರು ಇರುವಂಥದ್ದು. ಅವರನ್ನು ಮಾತಾಡ್ತಾನೆ. ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಹೌದು, ಈಗ ಪ್ರಧಾನಮಂತ್ರಿ ಪೋಷಣ ಅಭಿಯಾನ ಯೋಜನೆ ಅತ್ಯಂತ ಮಹತ್ವದ್ದು ಮತ್ತು ಭಾಳ ಉತ್ತಮವಾಗಿರುವಂಥ ಯೋಜನೆ. ಅದರಲ್ಲಿ ಮಕ್ಕಳಿಗೆ ಊಟ ಕೊಡುವಂಥದ್ದು, ಮೊಟ್ಟೆ ಕೊಡುವಂಥದ್ದು, ಬಾಳೆಹಣ್ಣು ಕೊಡುವಂಥದ್ದು, ಪೌಷ್ಟಿಕ ಆಹಾರವನ್ನು ಇಲಾಖೆಯಿಂದ ಪೂರೈಸಬೇಕಂತ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ಜಾರಿಗೆ ತೊಗೊಂಬಂದೈತಿ. ಆದರೆ ಸಮಸ್ಯೆ ಇತ್ತಿತ್ತಲಾಗಿ ಆಗಿರುವಂಥದ್ದು ಏನಂತಂದ್ರೆ ಮೊಟ್ಟೆ ಮತ್ತು ಬಾಳೆಹಣ್ಣಿನ ರೇಟ್ಗಳು ಭಾಳಷ್ಟು ಹೆಚ್ಚಾಗಿದ್ದಾವೆ. ಅದ್ರ ಜೊತೆ ಲಭ್ಯತೆಯೂ ಕಡಿಮೆ ಐತಿ ಜಿಲ್ಲೆಯಾದ್ಯಂತ, ಬಹುಶಃ ಇದು ರಾಜ್ಯಾದ್ಯಂತ ಇರುವಂಥ ಸಮಸ್ಯೆ. ಅದಕ್ಕಾಗಿ ನಾವು ದಿನಂಪ್ರತಿ ನಾವು ₹3 ಪ್ರಧಾನಗುರುಗಳು ಖರ್ಚು ಹಾಕ್ಯಾರ ಮಾಡೋದು ಕಷ್ಟ. ಈಗ ನಾ ಇರುವಂಥ ಶಾಲೆಯಲ್ಲಿ 54 ಮಕ್ಕಳಿದ್ದಾವೆ. ಇಲ್ಲಿ ನಾವು ಒಂದು ₹100 ₹3 ಖರ್ಚಾಗಿರಿ ₹150 ಖರ್ಚಾಗಬೇಕು. ಇನ್ನೊಂದು ನಮ್ಮ ಪಕ್ಕದ ಶಾಲೆಯೊಳಗೆ 218 ಮಕ್ಕಳಿದ್ದಾರೆ. ಅಲ್ಲಿ ಮೊಟ್ಟೆ ತಿನ್ನುವಂಥ ಮಕ್ಕಳು ಸುಮಾರು 150ಕ್ಕಿಂತಲೂ ಹೆಚ್ಚು ಮಕ್ಕಳು ಇರ್ತಾವೆ. ಅಷ್ಟೆಲ್ಲ ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ₹3 ಹೆಚ್ಚಿಗೆ ರೊಕ್ಕ ಹಾಕಾರ ತೊಗೊಂಬಂದ್ಕರ ಮೊಟ್ಟೆ ಪೂರೈಕೆ ಮಾಡೋದಂದ್ರೆ ಇದು ಭಾಳ ಕಷ್ಟದ ಕೆಲಸ. ಪ್ರಧಾನ ಗುರುಗಳ ಮೇಲೆ ಭಾಳಷ್ಟು ಹೊರೆ ಆಗೈತಿ. ಅದಕ್ಕಾಗಿ ನಾವು ಈಗಾಗಲೇ ನಮ್ಮ ಜಿಲ್ಲಾ ಸಂಘದಿಂದ ರಾಜ್ಯ ಸಂಘದ ಸಹಯೋಗದೊಂದಿಗೆ ಬೆಳಗಾವಿ ಜಿಲ್ಲೆಯೊಳಗೆ ಮಾನ್ಯ CEO ಅವರಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೆವು. ನೀವು ಈ ತಿಂಗಳ ಕೊನೆಯವರೆಗೆ ದಯಮಾಡಿ ಮೊಟ್ಟೆ ರೇಟನ್ನು ₹10 ಏರಿಸಿಕೊಡ್ರಿ. ಮೊಟ್ಟೆ ಬಾಳೆಹಣ್ಣಿಗೆ ಸಂಬಂಧಪಟ್ಟಂತೆ ರೇಟನ್ನು ₹10 ಏರಿಸ್ಕೊಡ್ರಿ. ಇಲ್ಲದೆ ಹೋದರೆ ಈಗ ಹೆಂಗೆ ನಮಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ದವ್ರೇನು ಬಂದು ಶಾಲೆಯಲ್ಲಿ ತಪಾಸಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟೆ ತಿನ್ನುವಂಥ ಮಕ್ಕಳ ತಲೆ ಎನಿಸೋದು, ನೀವು ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಬೇಕಾದ್ರೆ ಪ್ರಧಾನ ಗುರುಗಳಿಗೆ ಸಹಶಿಕ್ಷಕರಿಗೆ ಕಿರುಕುಳ ಮಾಡೋದು, ಇವೆಲ್ಲನೂ ತಪ್ಪಿಸ್ಬೇಕಂತಂದ್ರೆ ದಯಮಾಡಿ ನೀವು ಆ APFದವ್ರಿಗೇ ಇದನ್ನು ಪೂರೈಕೆ ಮಾಡಕ್ಕೆ ಕೊಡ್ರಿ. ಅವರನ್ನೇ ಪೂರೈಕೆ ಮಾಡಲಿ. ಇಲ್ಲ ಅಂತಂದರೆ ಮೊಟ್ಟೆ ರೇಟ್ ಹೆಚ್ಚು ಮಾಡಿಕೊಡ್ರಿ. ಇದು ನಾವು ಕೈಲಿಂದ ದುಡ್ಡು ಹಾಕಿ ಮತ್ತು ಯಾರೋ ಅವ್ರು APFದವ್ರು ಅದ್ರಾಗ ಸಹಯೋಗ ಐತೆ ಅನ್ನೋದಕ್ಕಾಗಿ ಅವ್ರ ಕಡೆಯಿಂದ ಅನಿಸ್ಕೊಳ್ಳೋದು ಕಷ್ಟ. ಆದರೆ ಸರ್ಕಾರ ಒಳ್ಳೆಯ ಯೋಜನೆ ತಂದೈತಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಮೊಟ್ಟೆ, ಬಾಳೆಹಣ್ಣು, ಹಾಲು ಭಾಳ ಅವಶ್ಯಕತೆ ಐತಿ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಎಲ್ಲ ರೀತಿ ತಯಾರಿದೆವು. ಆದ್ರೆ ಕೈಲಿಂದ ದುಡ್ಡು ಹಾಕಿ ಇಂಪ್ಲಿಮೆಂಟ್ ಮಾಡೋದು ಕಷ್ಟದ ಕೆಲಸ ಐತಿ. ಅದಕ್ಕೆ ನಾವು CEO ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೆವು, ಈ ತಿಂಗಳ ಕೊನೆಯವರೆಗೆ ಅದನ್ನು ಸಹಕರಿಸಿಕೊಡ್ರಿ. ಇಲ್ಲ ಅಂದರೆ ಆಗಸ್ಟ್ 1ನೇ ತಾರೀಕಿನಿಂದ ಬಹುಶಃ ನಮಗೆ ಮೊಟ್ಟೆ ಕೊಡೋದು ಸಾಧ್ಯ ಆಗದೇ ಇರ್ಬೋದು, ಬಾಳೆಹಣ್ಣು ಕೊಡೋದು ಸಾಧ್ಯ ಆಗದೇ ಇರ್ಬೋದು. ಆವಾಗ ಮಕ್ಕಳ ಮೇಲೆ ಪರಿಣಾಮ ಬೀರ್ತೈತಿ. ಮತ್ತು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಐತಿ, ತಕ್ಷಣ ತೀರ್ಮಾನ ತಗೊಳ್ರಿ ಅಂತ ನಾವು ಜಿಲ್ಲಾ ಘಟಕದಿಂದ ಮನವಿ ಕೊಟ್ಟಿದ್ದೇವೆ. ಈಗ ಈ ಎಲ್ಲ ವಿಚಾರ ಗೊತ್ತಿದೆ, ಆಲ್ಮೋಸ್ಟ್ ಸರ್ಕಾರಕ್ಕೂ ಗೊತ್ತಿದೆ, ಇಲ್ಲಿ ಇರುವಂಥ ಆಡಳಿತ ವ್ಯವಸ್ಥೆಗೂ ಗೊತ್ತಿದೆ. ಕೊನೆಯದಾಗಿ ಸರ್ಕಾರಕ್ಕೆ ನೀವು ನಿಮ್ಮ ಸಂಘದಿಂದ ಏನು ಮಾಡ್ತೀರಿ, ಒತ್ತಾಯ ಮಾಡ್ತೀರಿ? ಸರ್ಕಾರಕ್ಕೆ ನಾವು ಸಂಘದಿಂದ ಒತ್ತಾಯ ಮಾಡುವುದು ಅಥವಾ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ದಯಮಾಡಿ ತತ್ತಿ ಮತ್ತು ಬಾಳೆಹಣ್ಣಿಗೆ ಸಂಬಂಧಪಟ್ಟಂತೆ ಒಂದು ಮಾರುಕಟ್ಟೆಯೊಳಗೆ ಏನು ವ್ಯತ್ಯಾಸ ಆಗ್ತೈತಿಲ್ಲ ಆ ರೇಟನ್ನು ನಮಗೆ ಕೊಡೋದಕ್ಕೆ ಪರ್ಮಿಷನ್ ಕೊಡಿ, ಅದನ್ನು ನಾವು ಖರ್ಚು ಹಾಕೋದಕ್ಕೆ. ಇಲ್ಲ ಮೊಟ್ಟೆ ರೇಟನ್ನು ₹10 ಏರಿಸಿ. ಅದೂ ಇಲ್ಲ ಅಂತಂದ್ರೆ ನೀವು APFದವ್ರು ಏನು ಸಪ್ಲೈ ಇದನ್ನು ವಿಸಿಟಿಗೆ ಬರ್ತಾರಲ್ಲ ಅವರಿಗೇನೆ ಪೂರ್ಣ ಪ್ರಮಾಣ ಜವಾಬ್ದಾರಿ ಕೊಡ್ರಿ. ಅವರನ್ನು ಎಲ್ಲ ಶಾಲೆಗಳಿಗೆ ತತ್ತಿ ಬಾಳೆಹಣ್ಣು ಕೊಡಲಿ. ನಾವು ಅತ್ಯುತ್ತಮ ರೀತಿಯೊಳಗೆ ಇದನ್ನು ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತೀವಿ. ಇದಿಷ್ಟು ಇಲ್ಲಿ ಶಾಲಾ ಶಿಕ್ಷಕರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಸರ್ಕಾರ ಕೂಡ ನಮಗೆ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡಬೇಕು. ಜೊತೆಗೆ ಮೊಟ್ಟೆ ದರ ಏನಿದೆ ಆ ದರವನ್ನು ಕೊಟ್ಟರೆ ನಾವು ನಿಭಾಯಿಸಲು ಸಿದ್ಧ ಇದ್ದೇವೆ. ಒಂದು ವೇಳೆ ಆಗದೇ ಇದ್ದರೆ ನಮಗೂ ಕೂಡ ಕಷ್ಟ ಆಗುತ್ತೆ. ಅದು ಆಗಸ್ಟ್ 1ರ ನಂತರ ಅದು ನಿಲ್ಲಬಹುದು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್